ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ MCQs ಡಿಸ್ಕಸ್ ಮಾಡ್ತಾ ಇದ್ದೀವಿ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮೇಲೆ. ಸೊ ಈ ಒಂದು ಲೆಕ್ಚರ್ನಲ್ಲಿ ನಾವು ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ಭಿನ್ನತೆಗಳ ಮೇಲೆ 25 MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ MCQಗಳು ನಿಮ್ಮ ಕರ್ನಾಟಕ TETಗಾಗಿ ತುಂಬಾ ಹೆಲ್ಪ್ಫುಲ್ ಆಗಿವೆ. ನೀವು ಪೇಪರ್ 1 ಆಗಿರ್ಬೋದು ಅಥವಾ ಪೇಪರ್ 2 ಆಗಿರ್ಬೋದು, ಯಾವುದೇ ಪೇಪರ್ಗೂ ಪ್ರಿಪ್ರೇಷನ್ ಮಾಡ್ತಾ ಇದ್ರೂ ಕೂಡ ಎರಡು ಪೇಪರ್ಗಳಲ್ಲಿ ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮೇಲೆ MCQಗಳು ಇದ್ದೇ ಇರ್ತವೆ. ಸೊ ಇದರ ಮೇಲೆ ನಾವು ಇಂಡಿವಿಜುವಲ್ ಡಿಫ್ರೆನ್ಸಸ್, ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಯೂನಿಟ್ ಆಗಿದೆ. ಸೊ ಇದ್ರ ಮೇಲೆ 25 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಮೇಲೆ ಇದು ನಮ್ಮ 5ನೇ ಲೆಕ್ಚರ್ ಆಗಿದೆ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಈ 10 ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಿದ ನಂತರ 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನಿಮಗೆ ದೊರೆತಾ ಇದೆ. ಸೊ ಇದ್ರ ಜೊತೆಗೆ ನಾವು ಮಾಡುವ ಎಲ್ಲ MCQ ಲೆಕ್ಚರ್ಸ್ಗಳ PDF ಕೂಡ ನಿಮಗೆ ಸಿಗ್ತಾ ಇದೆ ಕ್ವಿಕ್ ರಿವಿಷನ್ಗಾಗಿ. ಸೊ ಇದ್ರ ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಶಾರ್ಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 1000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ನೀವೇನಾದರೂ ಈ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಈ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. So here the first question is most subjective method for measuring personality of a child is. So which is the which is the method of measuring personality of a child? Option A projective method, option B interview method, option C questionnaire method, ಆಪ್ಷನ್ ಡಿ ಸೋಷಿಯೋಮೆಟ್ರಿ ಮೆಥಡ್. ಸೊ ಮಗುವಿನ ವ್ಯಕ್ತಿತ್ವವನ್ನು ಅಳೆಯಲು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಯಾವುದು? ಆಪ್ಷನ್ ಎ ಪ್ರಕ್ಷೇಪಕ ವಿಧಾನ, ಆಪ್ಷನ್ ಬಿ ಸಂದರ್ಶನ ವಿಧಾನ, ಆಪ್ಷನ್ ಸಿ ಪ್ರಶ್ನಾವಳಿ ವಿಧಾನ, ಆಪ್ಷನ್ ಡಿ ಸೋಷಿಯೋಮೆಟ್ರಿ ವಿಧಾನ. ಸೊ ಇಲ್ಲಿ ನಾವು ಮಗುವಿನ ವ್ಯಕ್ತಿತ್ವವನ್ನು ಅಳೆಯಲು ಯಾವ ವ್ಯಕ್ತಿನಿಷ್ಠ ವಿಧಾನವನ್ನು ಬಳಸ್ತಾ ಇದ್ದೀವಿ? ಸೊ ಟು ಮೆಜರ್ ದಿ ಪರ್ಸನಾಲಿಟಿ ಆಫ್ ಎ ಚೈಲ್ಡ್, ಸೊ ವಿಚ್ ಸಬ್ಜೆಕ್ಟಿವ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್? So here the right answer is option C. We use questionnaire method to measure the personality of a child. So ನಾವು ಮಗುವಿನ ವ್ಯಕ್ತಿತ್ವವನ್ನು ಅಳತೆ ಮಾಡಬೇಕಾದ್ರೆ ನಾವು ಇಲ್ಲಿ ಪ್ರಶ್ನಾವಳಿ ವಿಧಾನವನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. So personality refers to the different aspects of a person's character such as her interest, behavior, cognition, etc. So ಈ ಒಂದು ಪರ್ಸ್ನಾಲಿಟಿ, ವ್ಯಕ್ತಿತ್ವ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿರುವ ಆಸಕ್ತಿ ಆಗಿರ್ಬೋದು, ವ್ಯಕ್ತಿಯ ವರ್ತನೆಗಳಾಗಿರ್ಬೋದು, ವ್ಯಕ್ತಿಯ ಜ್ಞಾನ ಆಗಿರ್ಬೋದು, ಇವಾಗೆಲ್ಲ ನಾವು ಆತನ ವ್ಯಕ್ತಿತ್ವ ಅಂತ ಕರಿತಾ ಇದ್ದೀವಿ. ಸೊ ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಟು ಮೆಜರ್ ದಿಸ್ ಪರ್ಸ್ನಾಲಿಟಿ ಸಚ್ ಆಸ್ ಕ್ವೆಶ್ಚನ್ನೇರ್, ಇಂಟರ್ವ್ಯೂ, ಪ್ರೊಜೆಕ್ಟಿವ್ ಮೆಥಡ್ ಎಟ್ಸೆಟ್ರಾ. ಸೊ ಇಲ್ಲಿ ಈ ಒಂದು ಮಕ್ಕಳ ವ್ಯಕ್ತಿತ್ವವನ್ನು ಅಳತೆ ಮಾಡಲು ಹಲವಾರು ವಿಧಾನಗಳು ಲಭ್ಯ ಇವೆ. ಪ್ರಶ್ನಾವಳಿ ವಿಧಾನ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಪ್ರೊಜೆಕ್ಟಿವ್ ಮೆಥಡ್ ಆಗಿರ್ಬೋದು. ಸೊ ಹಿಯರ್ ಕ್ವೆಶ್ಚನರ್ ಮೆಥಡ್ ವಿಲ್ ಬಿ ದ ಮೋಸ್ಟ್ ಸಬ್ಜೆಕ್ಟಿವ್ ಮೆಥಡ್. ಸೊ ಈ ಒಂದು ಪ್ರಶ್ನಾವಳಿ ವಿಧಾನ ಏನಿದೆ ಅಲ್ಲ, ಈ ಒಂದು ವಿಧಾನ ತುಂಬ ವ್ಯಕ್ತಿನಿಷ್ಠ ವಿಧಾನವಾಗಿದೆ. ಸೊ ಇಟ್ ಈಸ್ ಅ ಟೆಕ್ನಿಕ್ ಆಫ್ ಪರ್ಸನಾಲಿಟಿ ಮೆಜರ್ಮೆಂಟ್ ವೇರ್ ದ ಸೋರ್ಸ್ ಆಫ್ ಡೇಟಾ ಈಸ್ subject. It comprises a series of questions prepared by the researcher that is answered and filled by the respondents or child. So here the researcher is going to prepare the questionnaire and he will ask the questions to the children and he will write the answer, or sometimes children can also fill the form. So it is known as the questionnaire method. ಸೊ ಇಲ್ಲಿ ರಿಸರ್ಚರ್ ಕೆಲವೊಂದು ಪ್ರಶ್ನೆಗಳನ್ನ ರೆಡಿ ಮಾಡಿರ್ತಾನೆ. ಆ ಪ್ರಶ್ನೆಗಳಿಗೆ ಮಕ್ಕಳಿಂದ ಉತ್ತರವನ್ನು ಪಡೆದುಕೊಂಡು ಅವರ ವ್ಯಕ್ತಿತ್ವವನ್ನು ಅಳತೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಪ್ರಶ್ನಾವಳಿ ವಿಧಾನ ಅಂತ ಕರಿತಾ ಇದ್ದೀವಿ. Yes, let us move to the next question. Question number 2 is thematic appreciation test of measuring personality is TAT. Thematic appreciation test of measuring personality is option A subjective technique, option B objective technique,
ಆಪ್ಷನ್ ಸಿ ಪ್ರೊಜೆಕ್ಟಿವ್ ಟೆಕ್ನಿಕ್, ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ಟೆಕ್ನಿಕ್. ಸೊ ವ್ಯಕ್ತಿತ್ವವನ್ನು ಅಳೆಯುವ ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆಯು ಅಂದರೆ ಥಿಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್. ಇದು ಆಪ್ಷನ್ ಎ ವ್ಯಕ್ತಿನಿಷ್ಠ ತಂತ್ರವಾಗಿದೆ, ಆಪ್ಷನ್ ಬಿ ವಸ್ತುನಿಷ್ಠ ತಂತ್ರವಾಗಿದೆ, ಆಪ್ಷನ್ ಸಿ ಪ್ರಕ್ಷೇಪಕ ತಂತ್ರವಾಗಿದೆ, ಆಪ್ಷನ್ ಡಿ ಪ್ರಾಯೋಗಿಕ ತಂತ್ರವಾಗಿದೆ. ಸೊ ಥಿಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ಆಫ್ ಮೆಜರಿಂಗ್ ಪರ್ಸನಾಲಿಟಿ ಈಸ್, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ yes, option C projective technique is the correct answer. So thematic appreciation test, it is a projective technique. So ಈ ಒಂದು ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ ಎಂಬುದು ಪ್ರಕ್ಷೇಪಕ ತಂತ್ರವಾಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರವಾಗಿದೆ. So Henry Murray is an American psychologist, created history by constructing the ಥೆಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್. ನೆನಪಿಡಬೇಕು, ಈ ಥೆಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ATಯನ್ನು ಕಂಡುಹಿಡಿದವರು ಹೆನ್ರಿ ಮುರೆ ಎಂಬುವರು. ಸೊ ಇವರು ಅಮೇರಿಕಾದ ಸೈಕಾಲಜಿಸ್ಟ್ ಆಗಿದ್ದರು. ಸೊ ಇನ್ ದಿಸ್ ಟೆಸ್ಟ್ ಆಂಬಿಗಸ್ ಪಿಕ್ಚರ್ಸ್ ಆರ್ ಟೆಸ್ಟ್ ಮಟೀರಿಯಲ್ಸ್ ಆರ್ ಗಿವನ್ ಟು ದಿ ಪಾರ್ಟಿಸಿಪೆಂಟ್ಸ್. So in this test here we give some pictures or we give some materials to the participants. Then this test can uncover a person's true personality, their capacity for emotional control. It is designed to reveal and evaluate person's interest, attitude, observation, pattern of thought, etc. ಸೊ ಇಲ್ಲಿ ಮಕ್ಕಳಿಗೆ ಕೆಲವೊಂದು ಪಿಕ್ಚರ್ಸ್ಗಳನ್ನು ನೀಡುವುದರ ಮೂಲಕ ಅಥವಾ ಕೆಲವು ಮಟೀರಿಯಲ್ಗಳನ್ನು ನೀಡುವುದರ ಮೂಲಕ ಮಕ್ಕಳ ವ್ಯಕ್ತಿತ್ವವನ್ನು, ಅವರ ಆಸಕ್ತಿಯನ್ನು, ಅವರ ಒಂದು ಅಬ್ಸರ್ವೇಷನ್ ಪವರನ್ನು, ಅವರ ಯೋಚನಾ ಶಕ್ತಿಯನ್ನು ನಾವು ಅಳತೆ ಮಾಡ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 3, ದ ಡಿಟರ್ಮಿನೆಂಟ್ಸ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಹ್ಯೂಮನ್ ಆರ್ ರಿಲೇಟೆಡ್ ಟು. ಆಪ್ಷನ್ ಎ interaction with their environment, option B differences in their heredity, option C differences in both heredity and environment, option D interaction between heredity and environment. ಸೊ ಮಾನವನಲ್ಲಿ ವೈಯಕ್ತಿಕ ವ್ಯತ್ಯಾಸಗಳ ನಿರ್ಣಾಯಕಗಳು ಇವುಗಳಿಗೆ ಸಂಬಂಧಿಸಿವೆ. ಆಪ್ಷನ್ ಎ ಅವರ ಪರಿಸರದೊಂದಿಗೆ ಸಂವಹನ, ಆಪ್ಷನ್ ಬಿ ಅವರ ಆನುವಂಶಿಕತೆಯ ಸಂವಹನ ವ್ಯತ್ಯಾಸಗಳು, ಆಪ್ಷನ್ ಸಿ ಆನುವಂಶಿಕತೆ ಮತ್ತು ಪರಿಸರ ಎರಡರಲ್ಲಿನ ವ್ಯತ್ಯಾಸಗಳು, ಆಪ್ಷನ್ ಡಿ ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆ. ಸೊ ಯಾವುದು ವೈಯಕ್ತಿಕ ವ್ಯತ್ಯಾಸಗಳ ನಿರ್ಣಾಯಕಗಳಾಗಿವೆ. ಸೊ ವೈ ವಿ ಆರ್ seeing individual differences in human beings. So here the right answer is option D is correct. Yes, individual differences are due to the interaction between heredity and environment. ಯಾಕೆ ನಾವು ಮಾನವರಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಕಾರಣ ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಕ್ರಿಯೆಯಿಂದಾಗಿ. So individual difference refers to the difference which distinguishes an individual from one another on the basis of psychological characteristics. So ಕೆಲವೊಂದು ಮನೋವೈಜ್ಞಾನಿಕ ಕಾರಣಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯಿಂದ ಬೇರ್ಪಡಿಸುವುದಕ್ಕೆ ನಾವು ಇಂಡಿವಿಜುವಲ್ ಡಿಫರೆನ್ಸ್ ವೈಯಕ್ತಿಕ ಭಿನ್ನತೆ ಅಂತ ಕರಿತಾ ಇದ್ದೀವಿ. The determinants of individual differences in human is related to the interaction between heredity and environment. So ಈ ಒಂದು ಪರಿಸರ ಮತ್ತು ಆನುವಂಶಿಕತೆಯ ಇಂಟರಾಕ್ಷನ್ದಿಂದಾಗಿ ಏನಾಗ್ತಾ ಇದೆ, ನಾವು ವೈಯಕ್ತಿಕ ಭಿನ್ನತೆಗಳನ್ನು ಕಾಣ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 4, ಇನ್ ದ ಕಾಂಟೆಕ್ಸ್ಟ್ ಆಫ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, which one of the following intelligence is required for an Air Force pilot? Option A interpersonal, option B linguistic, option C kinesthetic, option D intrapersonal. ಸೊ ಬಹು ಬುದ್ಧಿವಂತಿಕೆಗಳ ಸಿದ್ಧಾಂತದ ಸಂದರ್ಭದಲ್ಲಿ ವಾಯುಪಡೆಯ ಪೈಲಟ್ಗೆ ಈ ಕೆಳಗಿನ ಯಾವ ಬುದ್ಧಿಮತ್ತೆಯ ಅಗತ್ಯವಿದೆ? ಆಪ್ಷನ್ ಎ ಪರಸ್ಪರ, ಆಪ್ಷನ್ ಬಿ ಭಾಷಾಶಾಸ್ತ್ರ, ಆಪ್ಷನ್ ಸಿ ಕೈನೆಸ್ಥೆಟಿಕ್, ಆಪ್ಷನ್ ಡಿ ವ್ಯಕ್ತಿಗತ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಂಟೆಲಿಜೆನ್ಸ್ ಇಸ್ essential for an airport pilot? So here the right answer is option C kinesthetic. So ಒಬ್ಬ ಏರ್ಫೋರ್ಸ್ ಪೈಲಟ್ಗೆ ಕೈನೆಸ್ಥೆಟಿಕ್
ಏನಾಗಿದೆ ಬುದ್ಧಿಮತ್ತೆ ಏನಾಗಿದೆ ಅವಶ್ಯಕತೆ ಇದೆ. ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಇಸ್ ಎಸೆನ್ಷಿಯಲ್. ಸೊ ಆಪ್ಷನ್ ಸಿ ಕೈನೆಸ್ಥೆಟಿಕ್ ಇಸ್ ಕರೆಕ್ಟ್ ಆನ್ಸರ್. So Howard Gardner, yes, please remember the theory of multiple intelligence. It was proposed by Howard Gardner. So ಈ ಒಂದು ಸಿದ್ಧಾಂತವನ್ನು ನೀಡಿದವರು Howard Gardner. So each of these intelligence, according to him, intelligence is not a single entity, rather distinct types of intelligence exist. So intelligence ಅಲ್ಲಿ ಬುದ್ಧಿಮತ್ತೆಯಲ್ಲಿ ಹಲವಾರು ಪ್ರಕಾರಗಳಿವೆ. So each of these intelligence is independent of each other. ಸೊ ಇವು ಒಂದಕ್ಕೊಂದು ಇಂಡಿಪೆಂಡೆಂಟ್ ಆಗಿವೆ, ಅವಲಂಬಿತವಾಗಿಲ್ಲ. ಎಸ್, ಇಫ್ ಅ ಪರ್ಸನ್ ಎಕ್ಸಿಬಿಟ್ಸ್ ಒನ್ ಟೈಪ್ ಆಫ್ ಇಂಟೆಲಿಜೆನ್ಸ್, ಇಟ್ ಡಸ್ ನಾಟ್ ನೆಸೆಸರಿಲಿ ಇಂಡಿಕೇಟ್ ಬೀಯಿಂಗ್ ಹೈ ಆರ್ ಲೋ ಆನ್ ದ ಅದರ್ ಟೈಪ್ಸ್ ಆಫ್ ಇಂಟೆಲಿಜೆನ್ಸ್. And Gardner also put forth that different types of intelligence interact and work together to find a solution to a problem. ಸೊ ಅದೇ ರೀತಿ ಈ ಗಾರ್ಡ್ನರ್ ಅವರು ನೀಡಿರುವ ಹಲವಾರು ಪ್ರಕಾರದ ಇಂಟೆಲಿಜೆನ್ಸ್ನ ಟೈಪ್ಗಳು ಯಾವುದೇ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯುವಲ್ಲಿ ಈ ಎಲ್ಲ ಪ್ರಕಾರದ ಇಂಟೆಲಿಜೆನ್ಸ್ಗಳು ಕೂಡ ಸೇರಿ ವರ್ಕ್ ಮಾಡ್ತಾ ಇವೆ. ಸೊ ಗಾರ್ಡ್ನರ್ ಸ್ಟಡಿಡ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪರ್ಸನ್ಸ್ who had shown exceptional abilities in their respective areas and described 8 types of intelligence. So ಗಾರ್ಡ್ನರ್ ಅವರು 8 ಪ್ರಕಾರದ ಬುದ್ಧಿಮತ್ತೆಗಳನ್ನು ನಮಗೆ ನೀಡಿದ್ದಾರೆ. So question number 5, multiple intelligence theory was propounded by. So just now we have discussed ಬಹು ಬುದ್ಧಿವಂತಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಆಪ್ಷನ್ ಎ ಸ್ಪಿಯರ್ಮನ್, ಆಪ್ಷನ್ ಬಿ ಥರ್ಸ್ಟೋನ್, option C Cattell, option D Gardner. So here the right answer is option D, Gardner is correct answer. This multiple intelligence theory, it was proposed by Howard Gardner. Yes, there are several kinds of intelligence we can see. Yes, and Howard Gardner has given 8 types of intelligence. Question number 6, in personality and intelligence, heredity plays dash. Option A, a nominal role. Option B, a great role. Option C, unpredictable role. Option D, fascinating role. So ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆಯಲ್ಲಿ ಆನುವಂಶಿಕತೆಯು ಡ್ಯಾಶ್ ಪಾತ್ರವನ್ನು ವಹಿಸ್ತಾ ಇದೆ. ಆಪ್ಷನ್ ಎ ನಾಮಮಾತ್ರ ಪಾತ್ರ, ಆಪ್ಷನ್ ಬಿ ದೊಡ್ಡ ಪಾತ್ರ, ಆಪ್ಷನ್ ಬಿ ಅನಿರೀಕ್ಷಿತ ಪಾತ್ರ, ಆಪ್ಷನ್ ಡಿ ಆಕರ್ಷಕ ಪಾತ್ರ. ಸೊ ಇನ್ ಪರ್ಸನಾಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್, heredity is going to play a nominal role. So option A is correct. Nominal role is the right answer. ಸೊ ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆಯಲ್ಲಿ ಆನುವಂಶಿಕತೆ ಎಂಬುದು ನಾಮಮಾತ್ರ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಸೊ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. So heredity, it is the trait that passes down from the parents to their offspring. So ಈ ಆನುವಂಶಿಕತೆ ಎಂಬುದು ತಂದೆ ತಾಯಿಗಳಿಂದ ಮಕ್ಕಳಿಗೆ ಪಾಸ್ ಆಗ್ತಾ ಇದೆ. So it is an important personality and intelligence determinant that determines how far we can go. So however, heredity plays a nominal role in personality as well as intelligence. So ಈ ಒಂದು ಹೆರಿಡಿಟಿ ಏನಿದೆ ಇದು ಪರ್ಸನಾಲಿಟಿ ಮತ್ತು ಇಂಟೆಲಿಜೆನ್ಸ್ನಲ್ಲಿ ನಾಮಮಾತ್ರ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 7, ವಿಚ್ ಇಸ್ ನಾಟ್ ಅ ಥರ್ಸ್ಟೋನ್ಸ್ PMA. ಸೊ ಯಾವುದು ಥರ್ಸ್ಟೋನ್ ಅವರ PMA ಆಗಿಲ್ಲ? ಆಪ್ಷನ್ ಎ ನಂಬರ್, ಆಪ್ಷನ್ ಬಿ ಎಮೋಷನ್ ಭಾವನೆ, ಆಪ್ಷನ್ ಸಿ ಮೆಮೊರಿ ಸ್ಮರಣೆ, ಆಪ್ಷನ್ ಡಿ ರೀಸನಿಂಗ್ ತಾರ್ಕಿಕ. ಸೊ ಇಲ್ಲಿ which one is not a Thurston PMA? So here the right answer is option B, emotion is not a PMA of Thurston. ಇದರಲ್ಲಿ ಭಾವನೆಗಳು ಎಂಬುದು ಥರ್ಸ್ಟೋನ್ ಅವರ PMA ಆಗಿಲ್ಲ. ಸೊ ಆಪ್ಷನ್ ಎ ಬಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. So the analysis of interpretation of Spearman's and other general factor theories, Thurston to conclude that certain mental operations have in common a primary factor that gives them psychological and functional unity. So here emotion is not a PMA of Thurston. ಇದರಲ್ಲಿ ಇಲ್ಲಿ ಭಾವನೆ ಎಂಬುದು PMA ಅವರ ಥರ್ಸ್ಟೋನ್ ಅವರ PMA ಆಗಿಲ್ಲ. So question number 8, Stanford Binet test measures.
Option A personality, option B reading efficiency, option C intelligence, option D none of the above. So ಸ್ಟ್ಯಾನ್ಫೋರ್ಡ್ ಬೈನೆಟ್ ಟೆಸ್ಟ್ ಇದು ಯಾವುದನ್ನು ಅಳತೆ ಮಾಡ್ತಾ ಇದೆ? ಆಪ್ಷನ್ ಎ ವ್ಯಕ್ತಿತ್ವವನ್ನು, ಆಪ್ಷನ್ ಬಿ ಓದುವ ದಕ್ಷತೆಯನ್ನು, ಆಪ್ಷನ್ ಸಿ ಮಕ್ಕಳ ಬುದ್ಧಿವಂತಿಕೆಯನ್ನು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ option C. Stanford Binet test is going to measure the intelligence level. So ಈ ಸ್ಟ್ಯಾನ್ಫೋರ್ಡ್ ಬೈನೆಟ್ ಟೆಸ್ಟ್ ಏನಿದೆಲ್ಲ ಇದು ಬುದ್ಧಿವಂತಿಕೆಯ ಮಟ್ಟವನ್ನು ಅಳತೆ ಮಾಡ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ, ಸರಿಯಾಗಿದೆ. ಸೊ ಬೈನೆಟ್ ಸೈಮನ್ ಇಂಟೆಲಿಜೆನ್ಸ್ ಟೆಸ್ಟ್, ಇಟ್ ವಾಸ್ ದ ಫಸ್ಟ್ ಇಂಟೆಲಿಜೆನ್ಸ್ ಟೆಸ್ಟ್ ಡೆವಲಪ್ಡ್ ಬೈ ಬೈನೆಟ್ ಆ್ಯಂಡ್ ಸೈಮನ್. ಸೊ ನೆನಪಿನಲ್ಲಿರಬೇಕು, ಬೈನೆಟ್ ಮತ್ತು ಸೈಮನ್ ಎಂಬುವರು ಈ ಟೆಸ್ಟನ್ನು ಕಂಡುಹಿಡಿದಿದ್ದಾರೆ 1905ರಲ್ಲಿ. So it was one of the popular intelligence test among psychologists. So in 1911 the Binet-Simon scale was revised for the third time. So 1911ರಲ್ಲಿ. Yes, hi, very good evening. So in 1911 it was revised for third time. So 1911ರಲ್ಲಿ ಈ ಬೈನೆಟ್ ಸೈಮನ್ ಟೆಸ್ಟನ್ನು ಮೂರನೇ ಬಾರಿಗೆ ರಿವೈಸ್ ಕೂಡ ಮಾಡ್ತಾರೆ. So more items were added to extend the scale up to the age group of 16 years. So ಈ ಥರ್ಡ್ ಟೈಮ್ ಇದನ್ನು ರಿವೈಸ್ ಮಾಡಿದಾಗ ಇದರಲ್ಲಿ ಮತ್ತೆ ಹಲವಾರು ಸ್ಕೇಲ್ಗಳನ್ನು ಸೇರಿಸಿ 16 ವರ್ಷಗಳ ತನ್ನ ಮಕ್ಕಳವರೆಗೆ ಇದನ್ನು ಟೆಸ್ಟ್ ಮಾಡಲು ಬಳಸ್ತಾ ಇದ್ದಾರೆ. So the American version of the Binet-Simon test was developed by Terman and Merrill at Stanford University 1916. ಸೊ 1916ರಲ್ಲಿ ಮತ್ತೆ ಇದನ್ನು ಟರ್ಮನ್ ಮತ್ತು ಮೆರಿಲ್ ಎಂಬುವರು ರಿವೈಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ನೋನ್ ಆಸ್ ದಿ ಸ್ಟ್ಯಾನ್ಫೋರ್ಡ್ ಬೈನೆಟ್ ಇಂಟೆಲಿಜೆನ್ಸ್ ಟೆಸ್ಟ್. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಅಸೆಸಿಂಗ್ ಜನರಲ್ ಇಂಟೆಲೆಕ್ಚುವಲ್ ಎಬಿಲಿಟಿ. ಸೊ ಮಕ್ಕಳ ಬುದ್ಧಿಮಟ್ಟದ ಲೆವೆಲನ್ನು ಅಳತೆ ಮಾಡಲು ಈ ಟೆಸ್ಟನ್ನು ನಾವು ಬಳಸ್ತಾ ಇದ್ದೀವಿ. Yes, I believe it is clear. So now let us move to the next question. Question number 9. So if you know the answer, you can also comment the answer in comment box. So let us check. So question number 9. Which of the following is projective technique of personality measurement? Option A rating scale, option B observation, option C interview, option D thematic appreciation test. So each of the following is projective technique. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ವ್ಯಕ್ತಿತ್ವ ಮಾಪನದ ಪ್ರಕ್ಷೇಪಕ ತಂತ್ರವಾಗಿದೆ? ಆಪ್ಷನ್ ಎ ರೇಟಿಂಗ್ ಸ್ಕೇಲ್, ಆಪ್ಷನ್ ಬಿ ವೀಕ್ಷಣೆ, ಆಪ್ಷನ್ ಸಿ ಸಂದರ್ಶನ, ಆಪ್ಷನ್ ಡಿ ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ TAT. ಸೊ ನೀವು ನಿಮಗೆ ಆನ್ಸರ್ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ನಲ್ಲಿ ತಿಳಿಸ್ಬೋದು. Yes, here the right answer is option D. Thematic appreciation test is the right answer. It is a projective technique of measuring personality. So ಈ ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ TAT ಎಂಬುದು ವ್ಯಕ್ತಿತ್ವವನ್ನು ಮಾಪನ ಮಾಡಲು ಬಳಸುವ ಪ್ರಕ್ಷೇಪಕ ತಂತ್ರವಾಗಿದೆ. So there are different kinds of projective techniques of personality measurement. So thematic appreciation test is one of them. So ಈ ವ್ಯಕ್ತಿತ್ವವನ್ನು ಅಳತೆ ಮಾಡಲು ಹಲವಾರು ಪ್ರಕ್ಷೇಪಕ ತಂತ್ರಗಳನ್ನು ನಾವು ಬಳಸ್ತಾ ಇದ್ದೀವಿ. ಎಸ್, ವೆರಿ ಗುಡ್ ಈವ್ನಿಂಗ್. Henry Murray, he is an American psychologist, created history by constructing thematic appreciation test. So ಈ ಹೆನ್ರಿ ಮುರೆ ಎಂಬುವರು ಏನು ಮಾಡ್ತಾರೆ, ಈ ಥೆಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟನ್ನು ನೀಡಿದ್ದಾರೆ. ಸೊ ಇನ್ ದಿಸ್ ಟೆಸ್ಟ್ ಆಂಬಿಗಸ್ ಪಿಕ್ಚರ್ಸ್ ಆರ್ ಟೆಸ್ಟ್ ಮಟೀರಿಯಲ್ಸ್ ಆರ್ ಗಿವನ್ ಟು ದಿ ಪಾರ್ಟಿಸಿಪೆಂಟ್. ಸೊ ಇಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಕೆಲವೊಂದು ಪಿಕ್ಚರ್ಗಳನ್ನು ಫೋಟೋಸ್ಗಳನ್ನು ತೋರಿಸ್ತಾರೆ ಅಥವಾ ಕೆಲವೊಂದು ಟೆಸ್ಟ್ ಮಟೀರಿಯಲ್ಸನ್ನು ತೋರಿಸ್ತಾರೆ. ಸೊ ಇವುಗಳನ್ನು ನೀಡಿ ಇಲ್ಲಿ ಮಕ್ಕಳ ಆಸಕ್ತಿಯನ್ನು, ವರ್ತನೆಯನ್ನು, ಅಬ್ಸರ್ವೇಷನ್ ಪವರನ್ನು, ಅವರ ಯೋಚನಾ ಶಕ್ತಿಯನ್ನು ಮೆಜರ್ ಮಾಡ್ತಾ ಇದ್ದೀವಿ. ಬಟ್ ದಿಸ್ ಟೆಸ್ಟ್ can uncover a person's true personality, their capacity for emotional control. So and in this test, in thematic appreciation test, we are going to measure person's interest, attitude, observation power and pattern of thought, etc. So this is about thematic appreciation test. So now let us move to the question number 10. If the actual age of the child is 13 years and mental age is 14 years,
Then what will be the intelligence quotient? So already we have solved such problems in our one of videos. Option A 112.50, option B 107.69, option C 110.25, option D 100.50. So there is a simple formula I told in one of our videos. So if you know, you can calculate and comment the answer. So ಮಗುವಿನ ನಿಜವಾದ ವಯಸ್ಸು 13 ವರ್ಷಗಳು ಮತ್ತು ಮಾನಸಿಕ ವಯಸ್ಸು 14 ವರ್ಷಗಳು ಆಗಿದ್ದರೆ ಇಂಟೆಲಿಜೆಂಟ್ ಕೋಶಂಟ್ ಎಷ್ಟಾಗಿರುತ್ತೆ? ಸೊ 4 ಆಪ್ಷನ್ಗಳನ್ನು ಇಲ್ಲಿ ನೀಡಿದ್ದಾರೆ. Yes, here the right answer is option B 107.69. Yes, here mental age means the typical intelligence level found for people at a given chronological age. ಸೊ ಮಕ್ಕಳಿಗೆ ಯಾವುದೇ ಒಂದು ಕೊಟ್ಟಿರೋ ವಯಸ್ಸಿನಲ್ಲಿ ಅವರ ಬುದ್ಧಿಮತ್ತೆಯ ಮಟ್ಟವನ್ನು ನಾವು ಏನಂತ ಕರಿತಾ ಇದ್ದೀವಿ? ಆ ಮೆಂಟಲ್ ಏಜ್. Then chronological age is the actual age of the child taking the intelligence test. Chronological age ಅಂತಂತಂದರೆ ಯಾವ ಒಂದು ವಯಸ್ಸಿನಲ್ಲಿ ಮಗು ಬುದ್ಧಿಮತ್ತೆ ಪರೀಕ್ಷೆಗೆ ಒಳಗಾಗ್ತಾ ಇದೆ ಆ ವಯಸ್ಸನ್ನು ನಾವು chronological age ಅಂತ ಕರಿತಾ ಇದ್ದೀವಿ. So if in an intelligence test a 13 years old boy is found to have the mental age of 14 years, then IQ will be mental age divided by chronological age multiplied by 100. So that is 14 divided by 13 into 100. So 107.69 is the right answer. Yes, I believe it is clear to all. Now let us move to the question number 11. The practical intelligence is called option A concrete intelligence, option B abstract intelligence, option C cognitive ability, option D social intelligence. ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಎಂದು ಯಾವುದನ್ನು ಕರೆಯಲಾಗ್ತಾ ಇದೆ? ಆಪ್ಷನ್ ಎ ಕಾಂಕ್ರೀಟ್ ಬುದ್ಧಿವಂತಿಕೆ, ಆಪ್ಷನ್ ಬಿ ಅಮೂರ್ತ ಬುದ್ಧಿವಂತಿಕೆ, ಆಪ್ಷನ್ ಸಿ ಅರಿವಿನ ಸಾಮರ್ಥ್ಯ, ಆಪ್ಷನ್ ಡಿ ಸಾಮಾಜಿಕ ಬುದ್ಧಿವಂತಿಕೆ. ಎಸ್, ನಮಸ್ತೆ ಸೈಯದ್. ಸೊ ದ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಟೆಸ್ಟ್ ಈಸ್ ಕಾಲ್ಡ್, yes, here the right answer is option A concrete intelligence is known as the practical intelligence. So please remember, ಈ ಕಾಂಕ್ರೀಟ್ ಬುದ್ಧಿವಂತಿಕೆಯನ್ನು ನಾವು ಏನಂತ ಕರಿತಾ ಇದ್ದೀವಿ? ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಅಂತ ಕರಿತಾ ಇದ್ದೀವಿ. So intelligence means, as we all know, it is the capacity to acquire and apply knowledge to deal with new situations. ಸೊ ಮಕ್ಕಳು ಯಾವುದೇ ಒಂದು ಹೊಸ ಸನ್ನಿವೇಶಗಳೊಂದಿಗೆ ಹೊಂದಿಕೊಳ್ಳಲು ಅವರು ತಮ್ಮ ಬುದ್ಧಿಯನ್ನು ಬಳಸುವುದಕ್ಕೆ, ತಮ್ಮಲ್ಲಿರುವ ಜ್ಞಾನವನ್ನು ನಿಜ ಜೀವನದಲ್ಲಿ ಅಪ್ಲೈ ಮಾಡುವುದಕ್ಕೆ ನಾವೇನಂತ ಕರಿತಾ ಇದ್ದೀವಿ? ಇಂಟೆಲಿಜೆನ್ಸ್. ಸೊ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ is also called concrete intelligence. So practical intelligence means it refers to the ability to apply the right knowledge at the right time through hands-on and concrete experience. So ಇಲ್ಲಿ ಮಕ್ಕಳು ತಮ್ಮಲ್ಲಿರುವ ಜ್ಞಾನವನ್ನು, ತಮ್ಮಲ್ಲಿರುವ ಸಾಮರ್ಥ್ಯವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬಳಸುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್. ಸೊ ಅದೇ ರೀತಿ ಕಾಂಕ್ರೀಟ್ ಇಂಟೆಲಿಜೆನ್ಸ್, it refers to the ability to comprehend practical situations by understanding and manipulating concrete objects. So here the child is trying to understand the situation. He or she is going to try to understand the situation, and based on that he is working. He is trying to find the solution. So here practical intelligence is also known as the concrete intelligence. So now let us move to the question number 12. Yes, Howard Gardner says that there are many specific types of intelligence or frames of mind. So as we all know, Gardner gave 8 types of intelligence. So Howard Gardner says that there are many specific types of intelligence or frames of mind. Which one is a category of intelligence as suggested by him? Option A analytical intelligence, option B creative intelligence, option C naturalist skills, option D practical intelligence. ಸೊ ಹಲವು ನಿರ್ದಿಷ್ಟ ರೀತಿಯ ಬುದ್ಧಿಮತ್ತೆ ಅಥವಾ ಮನಸ್ಸಿನ ಚೌಕಟ್ಟುಗಳಿವೆ, ಇವನ್ನೆಲ್ಲ ಗಾರ್ಡ್ನರ್ ಅವರು ಹೇಳಿದ್ದಾರೆ. ಸೊ ಅವರು ಸೂಚಿಸಿದಂತೆ ಬುದ್ಧಿವಂತಿಕೆ ಒಂದು ವರ್ಗ ಯಾವುದು? ಆಪ್ಷನ್ ಎ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆ, ಆಪ್ಷನ್ ಸಿ ಆಪ್ಷನ್ ಬಿ
ಕ್ರಿಯೇಟಿವ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ನ್ಯಾಚುರಲಿಸ್ಟಿಕ್ ಸ್ಕಿಲ್ಸ್, ಆಪ್ಷನ್ ಡಿ ಪ್ರಾಯೋಗಿಕ ಬುದ್ಧಿವಂತಿಕೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನ್ಯಾಚುರಲಿಸ್ಟಿಕ್ ಸ್ಕಿಲ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನ್ಯಾಚುರಲಿಸ್ಟ್ ಸ್ಕಿಲ್ ಎಂಬುದು ರೈಟ್ ಆನ್ಸರ್ ಆಗಿದೆ. ಸೊ ದ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ which consist of 8 different kinds of intelligence. So these were given by Howard Gardner. So according to Gardner, intelligence is not a single type of entity. It can be different types. There are mainly 8 types of intelligence are there. So all those types I did not include here. So Gardner ಅವರು ಹೇಳಿದಂತೆ 8 ಪ್ರಕಾರದ ಬುದ್ಧಿಮತ್ತೆಗಳನ್ನು ನೀಡಿದ್ದಾರೆ. ಸೊ ಅವುಗಳನ್ನೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಆನ್ ಇಂಡಿವಿಜುವಲ್ ಕ್ಯಾನ್ ಬಿ ವೆರಿ ಗುಡ್ ಅಟ್ ಮ್ಯೂಸಿಕ್ ಬಟ್ ನಾಟ್ ಗುಡ್ ಇನ್ ಮ್ಯಾಥ್ ಆ್ಯಂಡ್ ವೈಸ್ ವರ್ಸಾ. ಸೊ ಎವ್ರಿ ಒನ್ ಕ್ಯಾನ್ ಹ್ಯಾವ್ ಅ ಡಿಫರೆಂಟ್ ಕೈಂಡ್ ಆಫ್ ಇಂಟೆಲಿಜೆನ್ಸ್. ಸೊ ಎಲ್ಲರಲ್ಲಿಯೂ ಕೂಡ ಬೇರೆ ಬೇರೆ ಪ್ರಕಾರದ ಒಂದು ಬುದ್ಧಿವಂತಿಕೆ ಲೆವೆಲ್ ಇರ್ತದೆ. ಸೊ ಒಬ್ಬರು ಮ್ಯೂಸಿಕ್ನಲ್ಲಿ ಹೆಚ್ಚು ಬುದ್ಧಿವಂತರಾಗಿದ್ದರೆ, ಇನ್ನು ಕೆಲವರು ಗಣಿತ ಲೆಕ್ಕಗಳನ್ನು ಬಿಡಿಸೋದ್ರಲ್ಲಿ ಹೆಚ್ಚು ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಮಟ್ಟದ ಬುದ್ಧಿವಂತಿಕೆ ಲೆವೆಲ್ ಇರುತ್ತೆ. ಸೊ ಕ್ವೆಶ್ಚನ್ ನಂಬರ್ 13, ಇನ್ ಇಂಡಿವಿಜುವಲ್ ಡಿಫರೆನ್ಸ್ ವಿ ಫೈಂಡ್ ಆಪ್ಷನ್ ಎ ವೇರಿಯಬಿಲಿಟಿ, ಆಪ್ಷನ್ ಬಿ ನಾರ್ಮಾಲಿಟಿ, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ವೈಯಕ್ತಿಕ ವ್ಯತ್ಯಾಸಗಳಲ್ಲಿ ನಾವು ಕಾಣುತ್ತೇವೆ ಆಪ್ಷನ್ ಎ ವ್ಯತ್ಯಾಸ, ಆಪ್ಷನ್ ಬಿ ಸಾಮಾನ್ಯತೆ, ಆಪ್ಷನ್ ಸಿ ಎ ಆ್ಯಂಡ್ ಬಿ ಎರಡು, ಆಪ್ಷನ್ ಡಿ ಯಾವುದೂ ಅಲ್ಲ. ಇಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಇನ್ ಇಂಡಿವಿಜುವಲ್ ಡಿಫರೆನ್ಸಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಬೋತ್ ವೇರಿಯಬಿಲಿಟಿ ಆ್ಯಂಡ್ ಆಲ್ಸೋ ನಾರ್ಮ್ಯಾಲಿಟಿ. ಸೊ ವೈಯಕ್ತಿಕ ಭಿನ್ನತೆಗಳಲ್ಲಿ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯಲ್ಲಿ ವ್ಯತ್ಯಾಸಗಳನ್ನು ಕೂಡ ಕಾಣ್ತಾ ಇದ್ದೀವಿ, ಜೊತೆಗೆ ಸಾಮಾನ್ಯತೆಗಳನ್ನು ಕೂಡ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾಗಿದೆ. ಸೊ ಇಂಡಿವಿಜುವಲ್ ಡಿಫರೆನ್ಸಸ್ ಮೀನ್ಸ್ distinctiveness and variations among people's characteristics and behavior patterns. So every people, each one is having different characteristics, each one is having different behaviors. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ವರ್ತನೆಯಲ್ಲಿ ಬದಲಾವಣೆಗಳಿರ್ತವೆ, ಅವರ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳಿರ್ತವೆ. ಸೊ ಇವುಗಳಿಗೆ ನಾವು ಏನಂತ ಇದ್ದೀವಿ, ವೈಯಕ್ತಿಕ ಭಿನ್ನತೆಗಳು. ಇಂಡಿವಿಜುವಲ್ ವೇರಿ ಇನ್ ದರ್ ಫಿಸಿಕಲ್ ಆ್ಯಂಡ್ ಆಲ್ಸೋ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಜನರು ಈ ಫಿಸಿಕಲ್ಲಿ ದೈಹಿಕವಾಗಿ ಕೂಡ ಹಲವಾರು ಭಿನ್ನತೆಗಳನ್ನು ಹೊಂದಿರ್ತಾರೆ, ಮಾನಸಿಕವಾಗಿಯೂ ಕೂಡ ಹಲವಾರು ಭಿನ್ನತೆಗಳನ್ನು ಹೊಂದಿರ್ತಾರೆ. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆರ್ ದ ವೇರಿಯೇಷನ್ಸ್ ಇನ್ ಪೀಪಲ್. ಸೊ ಈ ಜನರ ವರ್ತನೆಯಲ್ಲಿರುವ ಹಲವಾರು ಭಿನ್ನತೆಗಳನ್ನು ನಾವು ವೈಯಕ್ತಿಕ ಭಿನ್ನತೆಗಳಂತ ಕರಿತಾ ಇದ್ದೀವಿ. ಆ್ಯಂಡ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್ ಆರ್ ದ ಟೂ ಮೇಜರ್ ಸೋರ್ಸಸ್ ಟು ಕಾಸ್ ಇಂಡಿವಿಜುವಲ್ ಡಿಫರೆನ್ಸಸ್. ಸೊ ದೀಸ್ ಇಂಡಿವಿಜುವಲ್ ಡಿಫರೆನ್ಸಸ್ ವಿ ಆರ್ ಸೀಯಿಂಗ್ ಡ್ಯೂ ಟು ಇಂಟರಾಕ್ಷನ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್. ಎಸ್, ಈ ಒಂದು ಆನುವಂಶಿಕತೆ ಮತ್ತು ಪರಿಸರದ ಇಂಟರಾಕ್ಷನ್ದಿಂದಾಗಿ ಈ ವೈಯಕ್ತಿಕ ಭಿನ್ನತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 14, ಡ್ಯಾಶ್ ಇಂಟೆಲಿಜೆನ್ಸ್ ಅಕಾರ್ಡಿಂಗ್ ಟು ಗಾರ್ಡ್ನರ್ enables individuals the capacity for reflective understanding of others. Option A visual spatial, option B intrapersonal, option C logic mathematics, option D interpersonal. ಸೊ ಗಾರ್ಡ್ನರ್ ಅವರ ಪ್ರಕಾರ ಡ್ಯಾಶ್ ಬುದ್ಧಿಮತ್ತೆಯು ಇತರರನ್ನು ಪ್ರತಿಬಿಂಬಿಸುವ ಸಾಮರ್ಥ್ಯವನ್ನು ವ್ಯಕ್ತಿಗಳಿಗೆ ಶಕ್ತಗೊಳಿಸ್ತಾ ಇದೆ. ಆಪ್ಷನ್ ಎ ದೃಶ್ಯ ಪ್ರಾದೇಶಿಕ, ಆಪ್ಷನ್ ಬಿ ಅಂತರ್ವೈಯಕ್ತಿಕ, ಆಪ್ಷನ್ ಸಿ ಲಾಜಿಕ್ ಗಣಿತ, ಆಪ್ಷನ್ ಡಿ ಅಂತರ್ವೈಯಕ್ತಿಕ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಂಟರ್ಪರ್ಸನಲ್. ಸೊ ಇಂಟರ್ಪರ್ಸನಲ್ ರಿಲೇಷನ್ಸ್ it is enabling individuals the capacity for reflective understanding of others. ಸೊ ಈ ಒಂದು ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಏನು ಮಾಡ್ತಾ ಇದೆ, ಇತರರನ್ನು ಪ್ರತಿಬಿಂಬಿಸುವ ಸಾಮರ್ಥ್ಯವನ್ನು ಜನರಿಗೆ ನೀಡ್ತಾ ಇದೆ. ಸೊ ಇಲ್ಲಿ interpersonal means ability to communicate with people and connecting with them interpersonally. The child looks for being a commenter, a business person should have this skill. ಸೊ ಇಲ್ಲಿ ಜನರು ಇನ್ನೊಬ್ಬರೊಂದಿಗೆ ಮಾಡುವ ಸಂವಹನವನ್ನು ನಾವು ಇಂಟರ್ಪರ್ಸನಲ್ ಅಂತ ಕರಿತಾ ಇದ್ದೀವಿ. This question number 50,
As per Howard Gardner's theory of multiple intelligence, which form of intelligence is not valued in schools? So for which type of intelligence we are not giving value in school? Option A spatial, option B linguistic, option C logical, option D none of the above. So Howard Gardner ಅವರ ಪ್ರಕಾರ ಬಹು ಬುದ್ಧಿವಂತಿಕೆಗಳ ಸಿದ್ಧಾಂತದಲ್ಲಿ ಶಾಲೆಗಳಲ್ಲಿ ಯಾವ ರೀತಿಯ ಬುದ್ಧಿವಂತೆಯನ್ನು ಮೌಲ್ಯೀಕರಿಸಲಾಗ್ತಾ ಇಲ್ಲ? ಆಪ್ಷನ್ ಎ ಪ್ರಾದೇಶಿಕ, ಆಪ್ಷನ್ ಬಿ ಭಾಷಾಶಾಸ್ತ್ರ, ಆಪ್ಷನ್ ಸಿ ತಾರ್ಕಿಕ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. So here the right answer is spatial intelligence is not valued in schools. So ಪ್ರಾದೇಶಿಕ ಬುದ್ಧಿಮತ್ತೆಯನ್ನು ಶಾಲೆಗಳಲ್ಲಿ ಮೌಲ್ಯೀಕರಿಸಲಾಗ್ತಾ ಇಲ್ಲ. So intelligence means we know it can be defined as the ability to grasp information, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ್ಯಂಡ್ ಸಾಲ್ವಿಂಗ್ ಪ್ರಾಬ್ಲಮ್. ಸೊ ಇಲ್ಲಿ ಬುದ್ಧಿವಂತಿಕೆ ಅಂತಂತಂದರೆ ಯಾವುದೇ ಒಂದು ಮಾಹಿತಿಯನ್ನು ಹಿಡಿದಿಡುವುದು, ಸೊ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದು. ಸೊ ಇಟ್ ಶುಡ್ ಬಿ ನೋಟೆಡ್ ದಟ್ ದ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ವಾಸ್ ಪ್ರಪೋಸ್ಡ್ ಬೈ ಹೋವರ್ಡ್ ಗಾರ್ಡ್ನರ್. ಸೊ ದೇರ್ ಆರ್ 8 ಟೈಪ್ಸ್ ಆಫ್ ಇಂಟೆಲಿಜೆನ್ಸ್. ಸೊ ಈ ಒಂದು ಬಹು ಬುದ್ಧಿವಂತಿಕೆಗಳ ಸಿದ್ಧಾಂತವನ್ನು ಹೋವರ್ಡ್ ಗಾರ್ಡ್ನರ್ ಅವರು ನೀಡಿದ್ದಾರೆ. ಸೊ ಅವ್ರ ಪ್ರಕಾರ 8 ಪ್ರಕಾರದ ಬುದ್ಧಿಮತ್ತೆಗಳಿವೆ. ಸೊ ಕ್ವೆಶ್ಚನ್ ನಂಬರ್ 16, ಆ್ಯಸ್ ಅ ಸೋಷಿಯಲ್ ಸೈನ್ಸ್ ಟೀಚರ್ ಹೌ ವುಡ್ ಯು ವ್ಯೂ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಯುವರ್ ಕ್ಲಾಸ್? ಆಪ್ಷನ್ ಎ ದಿಸ್ ವಿಲ್ ಇನ್ಕ್ರೀಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ಆಪ್ಷನ್ ಬಿ ಇಟ್ ಹಿಂಡರ್ಸ್ ದ ಲರ್ನಿಂಗ್ process. Option C, it creates a challenge for the teacher to involve all the learners. Option D, it provides space to discuss wider perspective in the class. ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ನಿಮ್ಮ ತರಗತಿಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ನೀವು ಹೇಗೆ ನೋಡುತ್ತೀರಿ? ಆಪ್ಷನ್ ಎ, ಇದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಘರ್ಷವನ್ನು ಹೆಚ್ಚಿಸ್ತಾ ಇದೆ. ಆಪ್ಷನ್ ಬಿ, ಇದು ಕಲಿಕೆಯ ಪ್ರಕ್ರಿಯೆಗೆ ಅಡ್ಡಿಯಾಗ್ತಾ ಇದೆ. ಆಪ್ಷನ್ ಸಿ, ಇದು ಎಲ್ಲ ಕಲಿಯುವವರನ್ನು ಒಳಗೊಳ್ಳಲು ಶಿಕ್ಷಕರಿಗೆ ಸವಾಲನ್ನು ಸೃಷ್ಟಿಸುತ್ತಿದೆ. ಆಪ್ಷನ್ ಡಿ, ತರಗತಿಯಲ್ಲಿ ವಿಶಾಲ ದೃಷ್ಟಿಕೋನವನ್ನು ಚರ್ಚಿಸಲು ಇದು ಜಾಗವನ್ನು ಒದಗಿಸ್ತಾ ಇದೆ. ಸೊ ಹಿಯರ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆರ್ ಪ್ರೊವೈಡಿಂಗ್ ಸ್ಪೇಸ್ ಟು ಡಿಸ್ಕಸ್ ವೈಡರ್ ಪರ್ಸ್ಪೆಕ್ಟಿವ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಈ ವೈಯಕ್ತಿಕ ವ್ಯತ್ಯಾಸಗಳು ವಿಶಾಲ ದೃಷ್ಟಿಕೋನವನ್ನು ಚರ್ಚಿಸಲು ಅನುವು ಮಾಡಿಕೊಡ್ತಾ ಇದೆ. Question number 17, individual attention to students is important in the classroom because option A helps the teacher to take care of individual differences between students. Option B, it creates homogeneity in class. Option C, it is taught in the teacher education program. Option D, it checks the teacher's ability to handle individual differences successfully. ಸೊ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನವು ತರಗತಿಯಲ್ಲಿ ಮುಖ್ಯವಾಗಿದೆ ಏಕೆಂದರೆ ಆಪ್ಷನ್ ಎ ವಿದ್ಯಾರ್ಥಿಗಳ ನಡುವಿನ ವೈಯಕ್ತಿಕ ವ್ಯತ್ಯಾಸಗಳನ್ನು ನೋಡಿಕೊಳ್ಳಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ. ಆಪ್ಷನ್ ಬಿ, ಇದು ತರಗತಿಯಲ್ಲಿ ಏಕರೂಪತೆಯನ್ನು ಸೃಷ್ಟಿಸುತ್ತದೆ. ಆಪ್ಷನ್ ಸಿ, ಇದನ್ನು ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಕಲಿಸಲಾಗುತ್ತದೆ. ಆಪ್ಷನ್ ಡಿ, ಇದು ವೈಯಕ್ತಿಕ ವ್ಯತ್ಯಾಸಗಳನ್ನು ಯಶಸ್ವಿಯಾಗಿ ನಿಭಾಯಿಸುವ ಶಿಕ್ಷಕರ ಸಾಮರ್ಥ್ಯವನ್ನು ಪರಿಶೀಲಿಸುತ್ತದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇಂಡಿವಿಜುವಲ್ ಅಟೆನ್ಷನ್ ಈಸ್ ಇಂಪಾರ್ಟೆಂಟ್ ಇನ್ ದ ಕ್ಲಾಸ್ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದ ಟೀಚರ್ ಟು ಟೇಕ್ ಕೇರ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೂಡೆಂಟ್ಸ್. ಸೊ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನವು ತರಗತಿಯಲ್ಲಿ ಮುಖ್ಯವಾಗಿದೆ ಏಕೆಂದರೆ ವಿದ್ಯಾರ್ಥಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಲು ಶಿಕ್ಷಕರಿಗೆ ಇದು ಸಹಾಯ ಮಾಡ್ತಾ ಇದೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಕೋರ್ಸ್ ಮಟೀರಿಯಲ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ತರಗತಿಯಲ್ಲಿ ವಿದ್ಯಾರ್ಥಿಗಳ ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಶಿಕ್ಷಕರು ಸರಿಯಾಗಿ ಒಂದು ಕೋರ್ಸ್ ಮಟೀರಿಯಲನ್ನು ಪ್ಲ್ಯಾನ್ ಮಾಡಬಹುದು, ತರಬೇತಿಯನ್ನು ಸರಿಯಾಗಿ ನೀಡಬಹುದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆಫ್ ದ ಟೀಚರ್ಸ್ ಆ್ಯಂಡ್ ದ ಟಾಟ್ ಕ್ಯಾನ್ ಹೆಲ್ಪ್ ಮ್ಯಾಚಿಂಗ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಸ್ಟೈಲ್ಸ್ ಫಾರ್ ಬೆಟರ್ ಅಕಾಡೆಮಿಕ್ ರಿಸಲ್ಟ್ಸ್. ಸೊ ಇಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅಕಾಡೆಮಿಕ್ ರಿಸಲ್ಟ್ಸಲ್ಲಿ ಕೂಡ ನಾವು ಹೆಚ್ಚಿಗೆ ಮಾಡಬಹುದು. ಸೊ ಕ್ವೆಶ್ಚನ್ ನಂಬರ್ 18,
How can studying individual differences between students help a teacher? Option A, it will help develop a competitive feeling among his students. Option B, it will help him to devise the best instructional strategies. Option C, it will help him in avoiding cultural conflicts. Option D, none of the above. ಸೊ ವಿದ್ಯಾರ್ಥಿಗಳ ನಡುವಿನ ವೈಯಕ್ತಿಕ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುವುದು ಶಿಕ್ಷಕರಿಗೆ ಹೇಗೆ ಸಹಾಯ ಮಾಡುತ್ತದೆ? ಆಪ್ಷನ್ ಎ, ಇದು ಅವರ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಭಾವನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಆಪ್ಷನ್ ಬಿ, ಇದು ಅತ್ಯುತ್ತಮ ಸೂಚನಾ ತಂತ್ರಗಳನ್ನು ರೂಪಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಆಪ್ಷನ್ ಸಿ, ಇದು ಸಾಂಸ್ಕೃತಿಕ ಸಂಘರ್ಷಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆರ್ ಹೆಲ್ಪಿಂಗ್ ದ ಟೀಚರ್ ಟು ಡಿವೈಸ್ ದ ಬೆಸ್ಟ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ. ಸೊ ಶಿಕ್ಷಕರು ವೈಯಕ್ತಿಕ ವ್ಯತ್ಯಾಸಗಳನ್ನು, ವಿದ್ಯಾರ್ಥಿಗಳಲ್ಲಿರುವ ವೈಯಕ್ತಿಕ ವ್ಯತ್ಯಾಸಗಳನ್ನು ಸರಿಯಾಗಿ ತಿಳಿದುಕೊಂಡಿದ್ದರೆ ಅವುಗಳ ಆಧಾರದ ಮೇಲೆ ಅವರು ಸರಿಯಾದ ಸೂಚನಾ ತಂತ್ರಗಳನ್ನು ಬಳಸಬಹುದು. So the success of education depends on adapting teaching to individual differences among the learners. So ಯಾವುದೇ ಒಬ್ಬ ಶಿಕ್ಷಕನ ಒಂದು ಸಕ್ಸಸ್ ಎಂಬುದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಈ ತರಗತಿಯಲ್ಲಿರುವ ವಿಭಿನ್ನ ವ್ಯತ್ಯಾಸಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಹೇಗೆ ಪರಿಣಾಮಕಾರಿಯಾಗಿ ಕಲಿಸ್ತಾ ಇದ್ದಾರೆ ಎಂಬುದರ ಮೇಲೆ. ಸೊ ಎಜುಕೇಷನಲ್ ಸೈಕಾಲಜಿ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸ್ಟೂಡೆಂಟ್ಸ್, ದೇರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ related to intelligence, personality, adjustment abilities and their attitude. ಸೊ ಈ ಒಂದು ಎಜುಕೇಷನಲ್ ಶೈಕ್ಷಣಿಕ ಮನೋವಿಜ್ಞಾನ ಇದೇನಿದೆ ಮಕ್ಕಳಲ್ಲಿರುವ ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 19, ವಾಟ್ ಶುಡ್ ಬಿ ದ ರೋಲ್ ಆಫ್ ದ ಟೀಚರ್ ಇನ್ ರೆಡ್ಯೂಸಿಂಗ್ ದ ಎಫೆಕ್ಟ್ಸ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್? Option A, the teacher should try to adjust the curriculum as per the individual needs. Option B, the teacher should try to understand the abilities, aptitudes and interests of the students. Option C, both 1 and 2. Option D, neither 1 and 2. ಸೊ ವೈಯಕ್ತಿಕ ವ್ಯತ್ಯಾಸಗಳ ಪರಿಣಾಮಗಳನ್ನು ಕಡಿಮೆ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಏನಾಗಿರಬೇಕು? ಆಪ್ಷನ್ ಎ, ಶಿಕ್ಷಕರು ವ್ಯಕ್ತಿಯ ಅಗತ್ಯಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಹೊಂದಿಸಲು ಪ್ರಯತ್ನ ಮಾಡಬೇಕು. ಆಪ್ಷನ್ ಬಿ, ಶಿಕ್ಷಕರು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಮತ್ತು ಆಸಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆಪ್ಷನ್ ಸಿ ಮೇಲಿನ ಎರಡು. ಆಪ್ಷನ್ ಡಿ ಯಾವುದು ಅಲ್ಲ. So here, what should be the role of the teacher in reducing the individual differences in a class? So here the right answer is option C. The teacher should also try to adjust the curriculum according to individual needs, and he should also try to understand the abilities, aptitude and interest of the students, so he can reduce the individual differences. So ಒಂದು ತರಗತಿಯಲ್ಲಿ ಈ ವೈಯಕ್ತಿಕ ವ್ಯತ್ಯಾಸಗಳನ್ನು ಕಡಿಮೆ ಮಾಡಲು ಶಿಕ್ಷಕರು ಆ ವ್ಯಕ್ತಿಯ ಅಗತ್ಯಗಳಿಗೆ ತಕ್ಕಂತೆ ಪಠ್ಯಕ್ರಮವನ್ನು ರೂಪಿಸಬೇಕಾಗ್ತಾ ಇದೆ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು, ಆಸಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. So question number 20, schools should cater to individual differences to option A, make individual students feel exclusive. Option B, narrow the gap between individual students. Option C, even out abilities and performance of students. Option D, understand why students are able or unable to learn. ಶಾಲೆಗಳಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಏಕೆ ಪೂರೈಸಬೇಕು? ಆಪ್ಷನ್ ಎ, ಪ್ರತ್ಯೇಕ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಭಾವನೆಯನ್ನು ಮೂಡಿಸಲು. ಆಪ್ಷನ್ ಬಿ, ಪ್ರತ್ಯೇಕ ವಿದ್ಯಾರ್ಥಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನು ಸರಿದೂಗಿಸಲು. ಆಪ್ಷನ್ ಡಿ, ವಿದ್ಯಾರ್ಥಿಗಳು ಏಕೆ ಕಲಿಯಲು ಸಮರ್ಥರಾಗಿದ್ದಾರೆ ಅಥವಾ ಅಸಮರ್ಥರಾಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು. Yes, here the right answer is option D. Yes, school should cater individual differences because the teacher must understand why students are able or unable to learn. ಸೊ ಏಕೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕಲಿಯಲು ಸಮರ್ಥರಾಗಿದ್ದಾರೆ, ಏಕೆ ಕೆಲವು ವಿದ್ಯಾರ್ಥಿಗಳು ಕಲಿಯಲು ಅಸಮರ್ಥರಾಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಶಿಕ್ಷಕರು ವೈಯಕ್ತಿಕ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಬೇಕು. So individual difference refers to the difference which distinguishes an individual from one another on psychological characteristics. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗಳಿಗಿಂತ ಭಿನ್ನವಾಗಿರ್ತಾರೆ, ಅದನ್ನು ನಾವು ವೈಯಕ್ತಿಕ ವ್ಯತ್ಯಾಸ ಅಂತ
ಕರಿತಾ ಇದ್ದೀವಿ. ಸೊ ಸ್ಕೂಲ್ ಶುಡ್ ಕೆಟರ್ ಇಂಡಿವಿಜುವಲ್ ಡಿಫರೆನ್ಸ್ ಟು ಅಂಡರ್ಸ್ಟ್ಯಾಂಡ್ ವೈ ಸ್ಟೂಡೆಂಟ್ಸ್ ಆರ್ ಏಬಲ್ ಆರ್ ಅನೇಬಲ್ ಟು ಲರ್ನ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಏಕೆ, ಕೆಲವು ವಿದ್ಯಾರ್ಥಿಗಳು ಏಕೆ ಕಲಿಯಲು ಸಮರ್ಥರಾಗಿದ್ದಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಏಕೆ ಕಲಿಯಲು ಅಸಮರ್ಥರಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಶಿಕ್ಷಕರು ಈ ವೈಯಕ್ತಿಕ ವ್ಯತ್ಯಾಸಗಳನ್ನು, ವೈಯಕ್ತಿಕ ಭಿನ್ನತೆಗಳನ್ನು ಅಧ್ಯಯನ ಮಾಡಬೇಕಾಗ್ತಾ ಇದೆ. ಸೊ ಇದಕ್ಕಾಗಿ ಶಿಕ್ಷಕರು teachers can use different pedagogy to meet learners diverse learning needs. Yes, to find out individual differences, teacher can use different pedagogy. So to this teacher can decide appropriate strategies for every student. So ಪ್ರತಿಯೊಬ್ಬ ವಿದ್ಯಾರ್ಥಿಗಾಗಿ ಡಿಫರೆಂಟ್ ಟೀಚಿಂಗ್ ಮೆಥಡ್ಗಳನ್ನು ಶಿಕ್ಷಕರು ಬಳಕೆ ಮಾಡ್ಬೋದು. ಅಬ್ಸರ್ವ್ ಆ್ಯಂಡ್ ಡಯಾಗ್ನೋಸ್ ದ ಲರ್ನರ್ಸ್ ಇಂಡಿವಿಜುವಲ್ ನೀಡ್ಸ್. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಅಬ್ಸರ್ವ್ ಮಾಡಿ, ಅವರನ್ನು ಡಯಾಗ್ನೋಸ್ ಮಾಡಿ, ಅವರ ಅವಶ್ಯಕತೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಸೊ ದ ಟೀಚರ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಸೋಷಿಯಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ. ಸೊ ಇದಕ್ಕಾಗಿ ಶಿಕ್ಷಕರು ಈ ಒಂದು ಚೈಲ್ಡ್ ಸೈಕಾಲಜಿಯನ್ನು ಕೂಡ ಓದಿರಬೇಕು. ಸೊ ಕ್ವೆಶನ್ ನಂಬರ್ 21, ರಿಗಾರ್ಡಿಂಗ್ ಲರ್ನರ್ಸ್ ಇಂಡಿವಿಜುವಲ್ ಡಿಫರೆನ್ಸಸ್ ದ ಟೀಚರ್ ಶುಡ್ ಆಪ್ಷನ್ ಎ ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಡಿಡಕ್ಟಿವ್ ಮೆಥಡ್, ಆಪ್ಷನ್ ಬಿ use algorithms most of the time, option C provide facts to students to memorize, option D provide a variety of learning situations. ಕಲಿಯುವವರ ವೈಯಕ್ತಿಕ ವ್ಯತ್ಯಾಸಗಳಿಗೆ ಸಂಬಂಧಿಸಿದಂತೆ ಶಿಕ್ಷಕರು ಏನು ಮಾಡಬೇಕಾಗ್ತಾ ಇದೆ? ಆಪ್ಷನ್ ಎ ಅನುಮಾನಾತ್ಮಕ ವಿಧಾನದ ಆಧಾರದ ಮೇಲೆ ಸಮಸ್ಯೆಗಳನ್ನು ಪರಿಹರಿಸುವುದು, ಆಪ್ಷನ್ ಬಿ ಹೆಚ್ಚಿನ ಸಮಯ ಅಲ್ಗೋರಿದಮ್ಗಳನ್ನು ಬಳಸುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ನೆನಪಿಟ್ಟುಕೊಳ್ಳಲು ಸತ್ಯಗಳನ್ನು ಒದಗಿಸುವುದು, ಆಪ್ಷನ್ ಡಿ ವಿವಿಧ ಕಲಿಕೆಯ ಸಂದರ್ಭಗಳನ್ನು ಒದಗಿಸಿಕೊಡುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ದ ಟೀಚರ್ ಶುಡ್ ಪ್ರೊವೈಡ್ ವೆರೈಟಿ ಆಫ್ ಲರ್ನಿಂಗ್ ಸಿಚುವೇಶನ್ಸ್ ಟು ದಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಶಿಕ್ಷಕರು ಏನು ಮಾಡಬೇಕಾಗ್ತಾ ಇದೆ? ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕೆಯ ಸಂದರ್ಭಗಳನ್ನು ಒದಗಿಸಿಕೊಡಬೇಕು. ಆವಾಗ ನಾವು ವಿದ್ಯಾರ್ಥಿಗಳಲ್ಲಿರುವ ವೈಯಕ್ತಿಕ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಬಹುದು. So variety of learning situations would make sure that students having different learning styles will understand the topic from whichever learning situation is easier and more comfortable. So ವಿದ್ಯಾರ್ಥಿಗಳಿಗೆ ಹಲವಾರು ಕಲಿಕಾ ಸನ್ನಿವೇಶಗಳನ್ನು ಒದಗಿಸಿಕೊಡುವುದರಿಂದ ಇಲ್ಲಿ ವಿದ್ಯಾರ್ಥಿಗಳು ತಮಗೆ ಇಷ್ಟವಾದ ಸರಳವಾದ ಕಲಿಕಾ ಸನ್ನಿವೇಶದಿಂದ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. So question number 22, why do individuals differ from one another? Option A because of the impact of the environment, option B due to the inborn characteristics, option C due to the interplay between heredity and environment, option D because each individual has received a different gene set from his or her parents. ವ್ಯಕ್ತಿಗಳು ಒಬ್ಬರಿಗೊಬ್ಬರು ಏಕೆ ಭಿನ್ನವಾಗಿದ್ದಾರೆ? ಆಪ್ಷನ್ ಎ ಪರಿಸರದ ಪ್ರಭಾವದಿಂದ, ಆಪ್ಷನ್ ಬಿ ಜನ್ಮಜಾತ ಗುಣಲಕ್ಷಣಗಳಿಂದ, ಆಪ್ಷನ್ ಸಿ ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಕ್ರಿಯೆಗಳಿಂದಾಗಿ, ಆಪ್ಷನ್ ಡಿ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಅಥವಾ ಅವಳ ಪೋಷಕರಿಂದ ವಿಭಿನ್ನ ಜೀನ್ ಸೆಟ್ಗಳನ್ನು ಪಡೆದಿದ್ದಾರೆ. ಸೊ ವೈ ಇಂಡಿವಿಜುವಲ್ಸ್ ಆರ್ ಡಿಫರ್ ಫ್ರಮ್ ಒನ್ ಅನದರ್ ಈಸ್ so the due to the interplay between heredity and environment. So already we have discussed with this question. So already ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ, ನಿಮಗೆಲ್ಲ ಉತ್ತರ ಗೊತ್ತಾಗಿರ್ಬೋದು. ವ್ಯಕ್ತಿಗಳು ಏಕೆ ಒಬ್ಬರಿಗೊಬ್ಬರು ಭಿನ್ನರಾಗಿರ್ತಾರೆ ಅಂತಂತಂದರೆ ಇಲ್ಲಿ ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಸಂಬಂಧದಿಂದಾಗಿ. So individual differs from one another due to the interplay between heredity and environment. ಸೊ ಇಲ್ಲಿ ಪರಿಸರ ಮತ್ತು ಆನುವಂಶಿಕತೆಯ ನಡುವಿನ ಇಂಟರ್ಯಾಕ್ಷನ್ದಿಂದಾಗಿ ವೈಯಕ್ತಿಕ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಆಲ್ ದ ಮೆಂಟಲ್ ಆ್ಯಂಡ್ ಸೋಷಿಯಲ್ ಟ್ರೇಟ್ಸ್ ಡಿಪೆಂಡ್ಸ್ ಆನ್ ದಿ ಎನ್ವೈರ್ನ್ಮೆಂಟ್. ಸೊ ಆಲ್ ದ ಪೊಟೆನ್ಷಿಯಲ್ ಇನ್ಪುಟ್ಸ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ಹೆರಿಡಿಟಿ. ಆಲ್ ದ ಇನ್ಬೋರ್ನ್ ಟ್ರೇಟ್ಸ್, ಇನ್ಸ್ಟಿಂಕ್ಟ್ಸ್, ಪೊಟೆನ್ಷಿಯಲ್ಸ್, IQ ಲೆವೆಲ್ ಡಿಪೆಂಡ್ಸ್ ಆನ್ ಹೆರಿಡಿಟಿ. So heredity places limit on IQ and environment. IQ and environment determines the numeric position of IQ. So because of the interaction between heredity and environment, we see individual differences. Question number 23. Research suggests that in a diverse classroom, a teacher's expectations from her students dash their learning. Option A are those determinant of, option B should not be correlated with,
Option C, do not have any effect on. Option D, have a significant effect. ವೈವಿಧ್ಯಮಯ ತರಗತಿಯಲ್ಲಿ ತನ್ನ ವಿದ್ಯಾರ್ಥಿಗಳಿಂದ ಶಿಕ್ಷಕನ ನಿರೀಕ್ಷೆಗಳು ಡ್ಯಾಶ್ ಎಂದು ಸಂಶೋಧನೆ ಸೂಚಿಸುತ್ತಿದೆ. ಆಪ್ಷನ್ ಎ, ಇವುಗಳ ಏಕೈಕ ನಿರ್ಣಾಯಕ. ಆಪ್ಷನ್ ಬಿ, ಪರಸ್ಪರ ಸಂಬಂಧ ಹೊಂದಿರಬಾರದು. ಆಪ್ಷನ್ ಸಿ, ಯಾವುದೇ ಪ್ರಯತ್ನ ಮಾಡಬಾರ್ದು. ಆಪ್ಷನ್ ಡಿ, ಗಮನಾರ್ಹ ಪರಿಣಾಮ ಬೀರುತ್ತದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. Research suggests that in a diverse classroom, a teacher's expectations from her students have a significant impact on their learning. So ವೈವಿಧ್ಯಮಯ ತರಗತಿಯಲ್ಲಿ ತನ್ನ ವಿದ್ಯಾರ್ಥಿಗಳಿಂದ ಶಿಕ್ಷಕರ ನಿರೀಕ್ಷೆಗಳು ಅವರ ಕಲಿಕೆಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರ್ತಾ ಇವೆ. So question number 24. Which of the following is not an acquired trait of a learner? ಸೊ ಇವುಗಳಲ್ಲಿ ಯಾವುದು ಕಲಿಯುವವರು ಸ್ವಾಧೀನಪಡಿಸಿಕೊಂಡ ಲಕ್ಷಣವಲ್ಲ. ಆಪ್ಷನ್ ಎ, ಹೈಟ್. ಆಪ್ಷನ್ ಬಿ, ಕಲ್ಚರಲ್ ಔಟ್ಲುಕ್. ಆಪ್ಷನ್ ಸಿ, ಎಜುಕೇಷನ್. ಆಪ್ಷನ್ ಡಿ, ಮ್ಯಾನರ್. ಎತ್ತರ, ಸಾಂಸ್ಕೃತಿಕ ದೃಷ್ಟಿಕೋನ, ಶಿಕ್ಷಣ, ನಡವಳಿಕೆಗಳು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹೈಟ್. ಸೊ ಹೈಟ್ is not an acquired trait of learner. ಸೊ ಎತ್ತರ ಎಂಬುದು ಕಲಿಯುವವರು ಸ್ವಾಧೀನಪಡಿಸಿಕೊಂಡ ಲಕ್ಷಣವಲ್ಲ. ಸೊ there are genes which control height, eye color and body color which can be inherited. ಇವು ಆನುವಂಶಿಕವಾಗಿ ಬಂದವುಗಳು. ಹೈಟ್ ಆಗಿರ್ಬೋದು, ಕಣ್ಣಿನ ಬಣ್ಣ ಆಗಿರ್ಬೋದು, ಅದೇ ರೀತಿ ದೇಹದ ಬಣ್ಣ ಆಗಿರ್ಬೋದು. ಇವೆಲ್ಲವುಗಳು ಸ್ವಾಧೀನಪಡಿಸಿಕೊಂಡವುಗಳಲ್ಲ, ಇವು ಆನುವಂಶಿಕವಾಗಿ ಬಂದಿರ್ತವೆ. Question number 25, last question of today's session. The statement every learner is unique, it means option A, it is not possible to develop the learner's potential in a heterogeneous class. Option B, learners do not share common goals. Option C, making a common curriculum for all learners in a class is impossible. Option D, no two learners are alike in their capabilities, interest and talent. ಪ್ರತಿಯೊಬ್ಬ ಕಲಿಯುವವನು ಕೂಡ ಅನನ್ಯವಾಗಿದ್ದಾನೆ, ಇವನು ಭಿನ್ನವಾಗಿದ್ದಾನೆ ಇದರ ಅರ್ಥ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಇಟ್ ಮೀನ್ಸ್ ಟೂ ಲರ್ನರ್ಸ್ ಆರ್ ಅಲೈಕ್ ಇನ್ ದೇರ್ ಕೆಪಬಿಲಿಟೀಸ್, ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಲೆಂಟ್. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಅನನ್ಯವಾಗಿದ್ದಾರೆ ಇದರ ಅರ್ಥ ಯಾವುದೇ ಇಬ್ಬರು ಕಲಿಯುವವರು ತಮ್ಮ ಸಾಮರ್ಥ್ಯಗಳಲ್ಲಿ, ಆಸಕ್ತಿಗಳಲ್ಲಿ ಮತ್ತು ಪ್ರತಿಭೆಗಳಲ್ಲಿ ಒಂದೇ ಆಗಿರುವುದಿಲ್ಲ, ಅವರು ಭಿನ್ನವಾಗಿರುತ್ತಾರೆ. ಸೊ ಆಪ್ಷನ್ ಡಿ ಇಸ್ ರೈಟ್. Okay friends, this is about our today's session, and if you are preparing for Karnataka Teacher Eligibility Test 2022, here we are having a crash course for you on paper 1 and paper 2. So here you will get 10 mock tests with solution PDF, you will get MCQ lectures and PDF, you will get complete syllabus, short notes only at ₹1000. So for this you can just send a WhatsApp message to this number, or you can also give a call. So and if you want to receive our links of daily lectures, you can join our Telegram group. So we are preparing for KSET as well as TET in this channel. Yes, I wish all the best to all. Thank you.